ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಒಂದು ವಿಡಿಯೋನ ಕ್ಲಿಯರ್ ಮಾಡೋಣ ಅಂತ ಬಂದಿದ್ದೀನಿ. ಅದು ಏನಪ್ಪ ಅಂತ ಅಂದರೆ, ನೀವು ನೋಡಿರ್ಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸ್ಯಾರಿ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೆ. ಅದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡೋಣ ಅಂತ ಬಂದಿದ್ದೀನಿ ಇವತ್ತು. ಸೊ ನಾನು ಎಲ್ಲಿ ತೊಗೊಂಬರ್ತೀನಿ ಸ್ಯಾರಿನ, ಮತ್ತು ಲೊಕೇಶನ್ ಎಲ್ಲಿ ಬರುತ್ತೆ, ಹಾಗೆ ಶಾಪ್ ನೇಮ್ ಏನು ಅಂತ ನೀವು ತುಂಬ ಜನ ಕೇಳಿದ್ದೀರಾ. ಹಾಗೆಯೇ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಿರೋದು. ಹಾಗೆ ನನ್ನ ವಿಡಿಯೋನ ಯಾರು ಇನ್ನೂ ನೋಡ್ತಿದ್ದೀರಾ ಅವರಿಗೆ ಇನ್ಫಾರ್ಮೇಷನ್ ಕೊಡೋಣ ಅನ್ನೋದಕ್ಕೋಸ್ಕರ ನಾನು ಬಂದಿದ್ದೀನಿ ಇವತ್ತು. ನಾನು ಚಿಕ್ಕಪೇಟೆಯಲ್ಲಿ ಹಾಗೆ ಬಸವನಗುಡಿಲಿ ಎರಡು ಕಡೆನೂ ನಾನು ಶಾಪ್ ಮಾಡ್ತೀನಿ. ಹಾಗೆ ಚಿಕ್ಕಪೇಟೆಯಲ್ಲಿ ನಾನು ಮಹಾಲಕ್ಷ್ಮಿ ಸಿಲ್ಕಲ್ಲಿ ನಾನು ತೊಗೊಂಬರೋದು. ಹಾಗೆ ಅಲ್ಲಿ ಲೊಕೇಶನ್ ಗೊತ್ತಿಲ್ಲ ನನಗೆ, ಬಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗ್ಲೂ ನಾನು ಅಲ್ಲಿ ಲೊಕೇಶನ್ನು ಮತ್ತು ಲ್ಯಾಂಡ್ ಮಾರ್ಕು ಎಲ್ಲನೂ ತೋರಿಸ್ಬಿಟ್ಟು ನಾನು ಮತ್ತೊಂದು ವಿಡಿಯೋ ಮಾಡ್ತೀನಿ. ಹಾಗೆ ನಾನು ಇನ್ನೊಂದು ನೆಕ್ಸ್ಟ್ ಸೆಕೆಂಡ್ ಒನ್ ಬಸವನಗುಡಿಲಿ ತೊಗೊಂಬರ್ತೀನಿ. ಬಸವನಗುಡಿಲಿ ಎಲ್ಲಿ ಅಂತ ಅಂದರೆ ರಾಯಲ್ ಟ್ರೆಂಡ್ಸ್ ಅಂತ ಇದೆ, ಬಟ್ ಅಲ್ಲಿ ನಾನು ಶಾಪ್ ಮಾಡೋದು. ಅಲ್ಲಂತೂ ಕಲೆಕ್ಷನ್ ಮಾತ್ರ ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು. ನನಗೆ ಚಿಕ್ಕಪೇಟೆಗಿಂತನೂ ಇಲ್ಲಿ ಕಲೆಕ್ಷನ್ ತುಂಬಾ ಇಷ್ಟ ಆಯಿತು. ನೋಡ್ಬೋದು ನೀವೇ ಇಲ್ಲಿ. ನನಗೆ ಮೆಟೀರಿಯಲ್ ಇರ್ಬೋದು, ಹಾಗೆ ಕ್ಲಾತ್ ಇರ್ಬೋದು, ಇದು ಮುಟ್ಟಿದ ತಕ್ಷಣ ನನಗೆ ಇಷ್ಟ ಆಗಿದ್ದೆ ನನಗೆ ಬಸವನಗುಡಿಲಿ. ಹಾಗೆ ತುಂಬಾ ಚೆನ್ನಾಗಿದೆ ಅಲ್ಲಿ ಕಲೆಕ್ಷನ್ನು ಮಾತ್ರ. ನಮ್ಮ ಕಸಿನ್ ಒಬ್ಬರು ಸೂರತ್ತಿಂದನೂ ತರಿಸಿದ್ದಾರೆ, ಬಟ್ ಅಲ್ಲಿ ಒಂದು ಸತ ಸ್ಟಾರ್ಟಿಂಗ್ ನಾವೇನು ಪರ್ಚೇಸ್ ಮಾಡ್ತೀವಿ ಅದು ಎಕ್ಸ್ಚೇಂಜ್ ಇರಲ್ವಂತೆ. ಸೊ ಅವರು ಪಾಪ ತೊಗೊಬಂದು ಸುಮ್ಮನೆ ಏನು ನಾವೇನಾದ್ರು ಎಕ್ಸ್ಚೇಂಜ್ ಇಲ್ಲ ಅಂತ ಅಂದರೆ ಅದು ತುಂಬ ರಿಸ್ಕ್ ಆಗುತ್ತೆ. ಅದಕ್ಕೋಸ್ಕರ ಒಂದು 100 ರೂಪಾಯಿ ಜಾಸ್ತಿ ಆಗಿರ್ಬೋದು, ಎಕ್ಸ್ಚೇಂಜ್ ಇದ್ದರೆ ನನಗೆ ಬೆಟರ್ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಿರೋದು. ನಾನು ತೊಗೊಂಬರೋ ಹತ್ರ 20 ಪೀಸ್ ತೊಗೊಳ್ಳಿ, 20 ಪೀಸ್ ಹೋಗ್ಲಿಲ್ವಾ ಪೀಸ್ ಎಕ್ಸ್ಚೇಂಜ್ ಇದೆ. ಅದಕ್ಕೋಸ್ಕರ ನಾನು ಬೆನಿಫಿಟ್ ಏನು ಅಂತ ಅಂದರೆ, ನಮ್ಗೆ ಯಾವುದೇ ಕಲರ್ ಇಷ್ಟ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಏನಾದ್ರು ಡ್ಯಾಮೇಜ್ ಇದ್ರೂ ಪರವಾಗಿಲ್ಲ, ಇಲ್ಲಾಂದರೆ ಒಂದು ಪೀಸ್ ಹೋಗಲಿಲ್ಲ ಅಂದರೂ ಪರವಾಗಿಲ್ಲ, ಇಲ್ಲಂತೂ ಎಷ್ಟು 20 ಪೀಸು ಬೇಕಿದ್ರೆ ನಾವು ಎಕ್ಸ್ಚೇಂಜ್ ಮಾಡ್ಬೋದು. ಅದಕ್ಕೋಸ್ಕರ ನಾನು ಮೆಟೀರಿಯಲು ಅಷ್ಟೇ ತುಂಬಾ ಚೆನ್ನಾಗಿದೆ ಅಂತಿದೆ, ನೀವೇ ನೋಡ್ಬೋದು. ನೋಡಿ, ಮೆಟೀರಿಯಲ್ಲು ತುಂಬಾ ಸಾಫ್ಟಾಗಿ ಮೈಸೂರು ಸಿಲ್ಕ್ ಯಾವ ಥರ ಇದೆ, ಸೊ ಅದೇ ಥರ ಇದೆ. ನಾನಂತೂ ನಾನು ಚಿಕ್ಕಪೇಟೆಯಲ್ಲಿ ಆಲ್ಮೋಸ್ಟ್ ಒಂದು 10 ಅಂಗಡಿ ನೋಡಿರ್ಬೋದು. ಅಲ್ಲಿಗೆ ಕಂಪೇರ್ ಮಾಡಿಕೊಂಡ್ರೆ ಇಲ್ಲಿ ಬೆಸ್ಟು ಅಂತಲೇ ಹೇಳ್ಬೋದು. ಬೇಕಿದ್ರೆ ನಿಮ್ಗೇನಾದ್ರು ಇಷ್ಟ ಆದರೆ ಹೋಗಿ ಒಂದು ಸತ ವಿಸಿಟ್ ಮಾಡಿ. ಹಾಗೆ ಸೀರೆಗಳೆಲ್ಲ ನೋಡಿ ಮೆಟೀರಿಯಲ್ ಯಾವ ಥರ ಇದೆ, ಸೊ ಇದು ಏನು ಮುಟ್ಟಿದ ತಕ್ಷಣ ಅದು ಗೊತ್ತಾಗ್ಬಿಡುತ್ತೆ ನಮಗೆ ಯಾವ ಸೀರೆ ಚೆನ್ನಾಗಿದೆಯಾ ಇಲ್ವಾ ಅಂತ. ಅದೇ ಮತ್ತು ಈ ಸೀರೆಗೆ ಇಷ್ಟು ಅಮೌಂಟ್ ಕೊಡ್ಬೋದಾ ಏನು ಅಂತ ಎರಡು ಕಡೆ ಕಂಪೇರ್ ಮಾಡಿಕೊಂಡು ನೀವು ಸೀರೆ ತೊಗೋಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವಶನ್, ಆಲ್ಮೋಸ್ಟ್ ಎಲ್ಲರೂ ಕೇಳಿರೋದೇ ಒಂದೇ ಕ್ವಶನ್ನು, ನಾವೇನಾದ್ರು ತೊಗೊಂಡು ನಾವು ಒಂದು ಸೀರೆಗೆ ಎಷ್ಟು ಮಾರ್ಜಿನ್ ಇಟ್ಕೊಂಡು ಸೇಲ್ ಮಾಡಬೇಕು ಅಂತ ಕೇಳಿದ್ದೀರಾ. ಹಾಗೆ ಒಂದು ಸೀರೆಗೆ ನಾವು ಇವಾಗ ಇದು ಒಂದು ಸೀರೆ 1000 ರೂಪಾಯಿ ಇರ್ಬೋದು. ಆ ಸೀರೆನ 1000 ರೂಪಾಯಿ ಇರುತ್ತೆ. 5% ಅಂದರೆ 50 ರೂಪೀಸ್ ಅಂತ ಅಂದ್ಕೊಂಡ್ರು ಒಂದು ಇಷ್ಟು ಕೊರಿಯರ್ ಚಾರ್ಜಸ್ಸು 50 ರೂಪೀಸ್ ಇರುತ್ತೆ, 1100 ರೂಪೀಸು. ಹಾಗೆ ನಿಮ್ಗೇನು ಬೆನಿಫಿಟ್ ಸಿಗುತ್ತೆ ಅಂತ ಅಂದರೆ, ಇವಾಗ ನಾವು ಈ ಸೀರೆಗೆ 100 ರೂಪೀಸ್ ಅಷ್ಟೇ ಮಾರ್ಜಿನ್ ಇಟ್ಕೊಂಡು ಮಾರೋಕ್ಕಾಗೋದು. ಇವಾಗ ಏನಾದ್ರು ಜಾಸ್ತಿ ಮಾರಿದ್ರೂ ಇವಾಗ ಅಷ್ಟೊಂದು ಬಜೆಟ್ ಕೊಟ್ಟು ಯಾರು ತೊಗೊಳ್ಳೋರು ಇವಾಗ ಯಾರೂ ಇಲ್ಲ. ಸೊ ಅದಕ್ಕೋಸ್ಕರ ಇವಾಗಂತೂ ಎಲ್ಲ ಕಡೆನೂ ಸ್ಯಾರಿ ಬಿಸ್ನೆಸ್ ಅನ್ನೋರೇ ಜಾಸ್ತಿ ಜನ ಇದ್ದಾರೆ. ಇಲ್ಲಾಂದರೆ ಜ್ಯುವೆಲರಿ ಬಿಸ್ನೆಸ್ಸು ಎಲ್ಲ ಇವೆರಡರಲ್ಲಿ ಯಾವುದಾದ್ರೂ ಒಂದು ಕಂಪಲ್ಸರಿ ಮಾಡ್ತಾನೆ ಇದ್ದಾರೆ ಇವಾಗಂತೂ. ಸೊ ಅದಕ್ಕೋಸ್ಕರ ನಮಗೆ 100 ರೂಪೀಸ್ ಮಾರ್ಜಿನ್ ಇಟ್ಕೊಂಡು ಮಾಡಿದ್ರೆ ಗ್ಯಾರಂಟಿ ಸಕ್ಸಸ್ ಆಗೋ ಚಾನ್ಸಸ್ ಇದೆ. ಸೊ ಅದಕ್ಕೋಸ್ಕರ ಹೇಳ್ತಿರೋದು. ಹಾಗೆ ಕೊರಿಯರ್ ನಮಗೆ ಒಂದು 100 ರೂಪಾಯಿ ಇಟ್ಕೊಂಡು ನಾವು ಸೇಲ್ ಮಾಡಿದ್ರೆ ಗ್ಯಾರಂಟಿ ಕ್ಲಿಕ್ ಆಗ್ತೀವಿ ಮಾತ್ರ. ಸರಿನಾ? ಇದ್ರದ್ದು ಕ್ಲಿಯರ್ ಆಯಿತು ಅಂತ ಅನಿಸುತ್ತೆ.
ಈ ಕೊರಿಯರಲ್ಲಿ ಟೂ ಟೈಪ್ಸ್ ಬರುತ್ತೆ. ಅದು DTDC ಕೊರಿಯರ್ ಒಂದು ಬರುತ್ತೆ, ಪೋಸ್ಟ್ ಆಫೀಸ್ ಒಂದು ಬರುತ್ತೆ. ನಾವು ಬೆಟರು ಅಂತ ಅಂದರೆ ಪೋಸ್ಟ್ ಆಫೀಸೇ ಬೆಟರ್. ಅದು ಪೋಸ್ಟ್ ಆಫೀಸ್ ಏನಕ್ಕೆ ಬೆಟರು ಅಂತ ಅಂದರೆ DTDC ಕೊರಿಯರ್ಗೆ ಔಟ್ಸೈಡ್, ಇವಾಗ ಹಳ್ಳಿ ಕಡೆ ಆಗಿರ್ಬೋದು, ಹಳ್ಳಿಯಿಂದ ಒಳಗಡೆ ಹೋಗಿರಬೇಕು, ಆ ಥರ ಲೊಕೇಶನ್ ಇರಲ್ಲ ಅಂಥವ್ರಿಗೆಲ್ಲ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಪೋಸ್ಟ್ ಆಫೀಸು ಬೆಟರು ಅಂತ ನನ್ನ ಅನಿಸಿಕೆ. ಪೋಸ್ಟ್ ಆಫೀಸಲ್ಲೂ ಅದರಲ್ಲೂ ಎರಡು ಥರ ಇರುತ್ತೆ. ಸ್ಪೀಡ್ ಪೋಸ್ಟ್ ಒಂದು ಇರುತ್ತೆ, ಹಾಗೆ ಪಾರ್ಸಲ್ ಅಂತ ಒಂದು ಇರುತ್ತೆ. ಪಾರ್ಸಲ್ದು ಏನು ಬೆನಿಫಿಟ್ಟು ಮತ್ತು ಸ್ಪೀಡ್ ಪೋಸ್ಟ್ದು ಏನು ಬೆನಿಫಿಟ್ಟು ಅಂತ ಅಂದರೆ, ಸ್ಪೀಡ್ ಪೋಸ್ಟಲ್ಲಿ ಒಂದಿನ ಬೇಗ ಹೋಗುತ್ತೆ, ಅದೇ ಪಾರ್ಸಲಲ್ಲಾದರೆ ಒಂದಿನ ಲೇಟಾಗಿ ಬರುತ್ತೆ, ಅಷ್ಟೇ ಡಿಫ್ರೆಂಟ್. ಆದರೆ ಒಂದು 10 ರೂಪಾಯಿ ಜಾಸ್ತಿ ಇರುತ್ತೆ ಸ್ಪೀಡ್ ಪೋಸ್ಟ್ಗೆ, ಹಾಗೆ ಬರೀ ಇದು ಪಾರ್ಸಲ್ಗೆ ಒಂದು 10 ರೂಪಾಯಿ ಕಡಿಮೆ ಇರುತ್ತೆ, ಅಷ್ಟೇ. ಅದು ಡಿಫ್ರೆಂಟ್ ಅದಕ್ಕೂ ಇದಕ್ಕೂ. ಹಾಗೆ ಇದು ಕೊರಿಯರ್ ಯಾವ ರೀತಿ ಮಾಡೋದು, ಹಾಗೆ ಏನಾದ್ರೂ ಕೊರಿಯರ್ ಮಾಡಿ ನಮಗೆ ಒಂದು ಇದು ಕೊಟ್ಟಿರ್ತಾರೆ, ID ಕೊಟ್ಟಿರ್ತಾರೆ, ಈ ಥರ ಟ್ರ್ಯಾಕಿಂಗ್ ID ಅಂತ. ಇದನ್ನು ಏನಾದ್ರೂ ನಿಮ್ಗೆ ಬೇಕು ಅಂತ ಅಂದರೆ ಪೋಸ್ಟ್ ಮಾಡ್ಬೋದು. ಈ ಥರ ಟ್ರ್ಯಾಕಿಂಗ್ ID ಕೊಟ್ಟಿರ್ತಾರೆ. ಇದು ನಾನು ಒಂದು ಸೀರೆ ಕಳಿಸಿದ್ದೆ, ಅದಕ್ಕೆ 60 ರೂಪೀಸ್ ಏನೋ ಬಿಲ್ ಮಾಡಿದ್ದಾರೆ. ಅದು ವೆಯ್ಟ್ ಲೆಕ್ಕ ಬರುತ್ತೆ, ಒಂದು ಸೀರೆಗೆ ಎಷ್ಟು ವೆಯ್ಟ್ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಪೋಸ್ಟ್ ಆಫೀಸಲ್ಲಿ ಕೊರಿಯರ್ ಮಾಡೋದು, ಹಾಗೆ ಯಾವ ಥರ ಮಾಡೋದು, ಯಾವುದ್ರಲ್ಲಿ ಮಾಡೋದು ಅಂತ. ಹಾಗೆ ಸ್ಯಾರಿ ಕವರ್ ಎಲ್ಲಿ ತೊಗೊಂಬರ್ತೀರಾ ಅಂತಲೂ ಎಲ್ಲ ಕ್ವಶನು ಒಂದೇನೆ. ಹಾಗೆ ಸ್ಯಾರಿ ಕವರು ನಾನು ಮೀಶೋದಲ್ಲಿ ಬುಕ್ ಮಾಡಿದ್ದು, ಅದು ಸೈಜ್ ಬಂದು 10x14 ಇಲ್ಲ 10x16, 10x18 ಅಷ್ಟರಲ್ಲಿ ಮಾತ್ರ ತೊಗೊಳ್ಳಿ. ಇನ್ನು ಕಡಿಮೆ ಏನಾದರೂ 10x10, 10x9 ಆ ಥರ ತೊಗೊಂಡ್ರೆ ಸ್ಯಾರಿ ಫೋಲ್ಡ್ ಮಾಡೋಕ್ಕೂ ಆಗಲ್ಲ, ಚಿಕ್ಕ ಆಗಿಬಿಡುತ್ತೆ. ಅದು 2 ಸ್ಯಾರಿ ಇಲ್ಲ 3 ಸ್ಯಾರಿ ಹಾಕಬೇಕು ಅಂತ ಅಂದರೆ 10x16 ಇಲ್ಲ 10x18 ತೊಗೊಳ್ಳಿ. ನಿಮ್ಗೆ ಬೆಟರು ಅಂತ ಅಂದರೆ 10x18 ತೊಗೊಳ್ಳಿ. ಅದು 2 ಸ್ಯಾರಿ ಇಲ್ಲ 1 ಸ್ಯಾರಿ ಅದಕ್ಕೂ ಬೆಟರ್ ಆಗಿರುತ್ತೆ. ಒಟ್ಟಿನಲ್ಲಿ ನಾನು ತೊಗೊಂಡಿರೋದು 10x16 ತೊಗೊಂಡಿದ್ದೀನಿ. 2 ಸ್ಯಾರಿ ಇಲ್ಲ 3 ಸ್ಯಾರಿ ಫೋಲ್ಡ್ ಮಾಡ್ಬೋದು ಅದಕ್ಕೆ. ಹಾಗೆ ಇವಾಗಿರೋ ಕಾಂಪಿಟೇಷನ್ಗೆ ಸೀರೆ ಬಿಸ್ನೆಸ್ ವರ್ಕ್ ಆಗುತ್ತಾ? ಹೌದು, ನನಗೂ ಫಸ್ಟು ಡೌಟ್ ಬಂದಿದ್ದೆ ಇದು. ನಾನು ಸೀರೆ ಬಿಸ್ನೆಸ್ ಮಾಡಬೇಕಾದ್ರೆ ನಿಮಗೂ ಕಾಮನ್ ಆಗಿ ಅದೇ ಡೌಟ್ ಬಂದಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೀರೆ ಅಂದರೆ ಆನ್ಲೈನಲ್ಲೇ ಮಾಡ್ತೀನಿ ಅಂತ ಹೋದರೆ ನಾವು ನಿಜವಾಗ್ಲೂ ವರ್ಕ್ ಆಗಲ್ಲ. ಅದೇ ಆಫ್ಲೈನ್ ಕಸ್ಟಮರು ಇರಬೇಕು, ಆನ್ಲೈನ್ ಕಸ್ಟಮರು ಇರಬೇಕು. ಇವಾಗ ಸ್ಟಾರ್ಟಿಂಗು ನಾವು ಇವಾಗ ಸೀರೆಗೆ ಬಂಡವಾಳ ಹಾಕಿ ನಾವು ಸೇಲ್ ಮಾಡ್ತಿದ್ದೀವಿ ಅಂತ ಅಂದಮೇಲೆ ಎಲ್ಲದಕ್ಕೂ ರೆಡಿ ಇರಬೇಕು. ನಾವು ಲಾಸ್ ಆದ್ರೂ ತಡ್ಕೋಬೇಕು, ಲಾಭ ಆದ್ರೂ ನಾವು ಖುಷಿ ಪಡಬೇಕು. ಆ ಥರ ಇದ್ದರೆ ಮಾತ್ರ ಸೀರೆ ಬಿಸ್ನೆಸ್ ಮಾಡೋಕ್ಕೆ ನಮಗೆ ಸಾಧ್ಯ ಆಗೋದು. ಇನ್ನೊಂದು ನೆಕ್ಸ್ಟ್ ಕ್ವಶನ್ ಏನು ಅಂತ ಅಂದರೆ, ಇವಾಗ ಕಾಮನಾಗಿ ಎಲ್ಲರ ಕ್ವಶನು ಒಂದೇ ಆಗಿರುತ್ತೆ. ಇವಾಗ ಏನಾದ್ರೂ ಆನ್ಲೈನಲ್ಲಿ ಇಲ್ಲ ಅಂತ ಆಗಲಿಲ್ಲ, ಸೇಲ್ ಆಗಲಿಲ್ಲ ಅಂತ ಅಂದರೆ ಆಫ್ಲೈನಲ್ಲಿ ಹೇಗೆ ಮಾಡೋದು ಅಂತಲೂ ಇರುತ್ತೆ. ಇವಾಗ ನಮ್ಮ ಫ್ರೆಂಡ್ಸ್ ಗ್ರೂಪ್ ಇರ್ಬೋದು, ಹಾಗೆ ಫ್ಯಾಮಿಲಿ ಗ್ರೂಪ್ ಇರ್ಬೋದು, ಹಾಗೆ ಅಕ್ಕಪಕ್ಕ ಜನಗಳಿರ್ಬೋದು, ಯಾವ ಥರ ಇರ್ತಾರೆ. ನಾವೇನಾದ್ರೂ ಸೀರೆ ತೊಗೊಬಂದು ನಾವು ಸೇಲ್ ಮಾಡೋ ಕೆಪಾಸಿಟಿ ಇದೆ ಅಂತ ಅಂದರೆ ಮಾತ್ರ ನಾವು ಸೀರೆ ಬಿಸ್ನೆಸ್ಗೆ ಕೈ ಹಾಕಬೇಕು. ಇಲ್ಲ ಅಂದರೆ ನಿಜವಾಗ್ಲೂ ದಯವಿಟ್ಟು ಹೇಳ್ತೀನಿ, ಸೀರೆ ಬಿಸ್ನೆಸ್ ಕನಸಲ್ಲೂ ಅಂದ್ಕೋಬೇಡಿ. ಇವಾಗ ನನಗೆ ಆನ್ಲೈನ್ ಕಸ್ಟಮರ್ ಅಷ್ಟೊಂದು ಫಾಲೋವರ್ಸು ಇಲ್ಲ, ನಾನು ಇವಾಗಲೂ ಹೇಳ್ತಾ ಇದ್ದೀನಿ. ಆದರೆ ಆಫ್ಲೈನಲ್ಲಿ ನನಗೆ ತುಂಬಾ ಸೇಲ್ ಆಗ್ತಿದೆ, ನನಗದು ತುಂಬಾ ಹೆಮ್ಮೆ ಇದೆ, ಅದಕ್ಕೆ ಖುಷಿನೂ ಇದೆ ನನಗೆ. ಆನ್ಲೈನಲ್ಲಿ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ನನಗೆ ಆಫ್ಲೈನ್ ಆಗ್ತಾಯಿತ್ತಾ ಖುಷಿ ನನಗೆ. ಅದಕ್ಕೋಸ್ಕರ ಆನ್ಲೈನ್ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ಆಫ್ಲೈನ್ ಆಗುತ್ತಾ, ನಮಗೆ ಸೀರೆ ಬಿಸ್ನೆಸ್ ಮಾಡೋ ಕೆಪಾಸಿಟಿ ಇದೆಯಾ ಅನ್ನೋದಿದ್ರೆ ಮಾತ್ರ ನೀವು ಸೀರೆ ಬಿಸ್ನೆಸ್ ಮಾಡಿ. ಅದೇ ತುಂಬ ಜನಕ್ಕೆ ಎಲ್ಪ್ ಆಗೋ ಥರ ಏನಾದ್ರೂ ನಿಮ್ಗೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಹಾಗೆ ನಿಜವಾಗ್ಲೂ ನಾವು ಲಾಸ್ ಮಾಡಿಕೊಂಡೇ ಬೇಕಾಗುತ್ತೆ. ಅದು ಹೇಗೆ ಅಂತ ಅಂದರೆ, ಯಾವುದೇ ಆಗಿರಲಿ ನಾವು ಸಡನ್ನಾಗಿ ಬೆಳೆದು ಬಿಡಬೇಕು, ಇಲ್ಲ ಅವ್ರ ಥರನೇ ನಾವು ಬೆಳಿಬೇಕು. ಅವರು ಫುಲ್ಲು ಸ್ಯಾರಿ ಬಿಸ್ನೆಸ್ಸಲ್ಲೇ ಪಳಗಿದ್ದಾರೆ. ಸೊ ಅದಕ್ಕೋಸ್ಕರ ಅವಳು
₹400 ₹500 ಆ ಥರ ಮಾರ್ಜಿನ್ ಇಟ್ಕೊಂಡು ಅವರು ಸೇಲ್ ಮಾಡೋದು ಇದೆ. ಹಾಗೆ ನಾವು ಅದೇ ರೀತಿ ಹೋಗ್ತೀವಿ ಅಂತ ಅಂದರೆ ನಿಜವಾಗ್ಲೂ ಆಗಲ್ಲ ಅದು. ನನ್ಗೆ ಅನಿಸಿರೋ ಪ್ರಕಾರ ನಾನು ಸೇಲ್ ಮಾಡಿ ನಾನು ಸ್ಟಾರ್ಟ್ ಮಾಡೇ 6 ಮಂತ್ ಆಗಿದೆ. ಆ 6 ಮಂತಲ್ಲಿ ನಾನು ತಿಳ್ಕೊಂಡಿರೋದು ಇದು. ನಾನು ಒಂದು ಸೀರೆಗೆ ನಾನು ಇಟ್ಕೊಂಡಿರೋದೇ ಮಾರ್ಜಿನ್ನು ₹100 ಅಷ್ಟೇ. ಅದ್ರ ಮೇಲೆ ₹1 ನಾನು ತೊಗೊಳಲ್ಲ. ಅದೇ ಮುಂದೆ ಹೇಗೆ ಬದಲಾಗ್ತಾ ಇರುತ್ತೆ, ಸೀರೆ ರೈಟು ಜಾಸ್ತಿ ಆಗಿರುತ್ತೆ, ಆವಾಗ ನಾವು ತೊಗೋಬೇಕಾಗುತ್ತೆ. ಅದೆಲ್ಲ ನಿಮಗೆ ಗೊತ್ತಿರುತ್ತೆ. ಇನ್ನೊಂದು ವಿಚಾರ ಏನು ಅಂತ ಅಂದರೆ, ಮನೇಲಿ ತುಂಬಾ ಸಪೋರ್ಟ್ ಇರಬೇಕು. ಫಸ್ಟು ಒಂದು ಸಪೋರ್ಟ್ ಇಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ ನಮಗೆ. ಸೇಲ್ ಮಾಡೋದೇ ಇರ್ಬೋದು, ಹಾಗೆ ಸೀರೆ ಪರ್ಚೇಸ್ ಮಾಡೋದೇ ಇರ್ಬೋದು. ಏನಾದರೂ ಅಕಸ್ಮಾತು ಮನೇಲಿ ಪಾಪು ಇದೆ, ನನಗೆ ಏನಾದ್ರೂ ನಂಗೆ ಮದುವೆ ಆಗಿ ಯಾರೂ ಇಲ್ಲ ಅಂತ ಅಂದಾಗ, ಪಾಪು ನೋಡ್ಕೊಳ್ಳೋರು ಯಾರೂ ಇಲ್ಲ, ಏನು ಮಾಡೋದು ಅಂತ ಅಂದಾಗ್ಲೂ ಒಂದು ಸಲ ಹೋಗಿ ಶಾಪಿಗೆ ವಿಸಿಟ್ ಮಾಡಿ, ಕ್ಲಾತ್ ಚೆನ್ನಾಗಿದೆಯಾ, ಇಷ್ಟು ಕೊಡ್ಬೋದಾ ಅಮೌಂಟು, ಆ ಥರ ಒಂದೇ ಒಂದು ಸತ ಶಾಪ್ಗೆ ಹೋಗಿ ನಾವು ವಿಸಿಟ್ ಮಾಡಿಬಿಟ್ಟು ನಾವು ಒಂದು ಸಲ ಪರ್ಚೇಸ್ ಮಾಡಿ ಏನಾದ್ರೂ ಅಲ್ಲೇ ಇಟ್ಬಿಟ್ಟು ಬಂದ್ರೂ ಕೊರಿಯರ್ ಮಾಡ್ತೀವಿ ಅಂತ ಹೇಳ್ತಾರೆ ಅವರು. ಕೊರಿಯರ್ ಚಾರ್ಜಸ್ ಎಕ್ಸ್ಟ್ರಾ ನೀವು ಪೇ ಮಾಡಲೇಬೇಕಾಗುತ್ತೆ. ಅವ್ರ ರೆಸ್ಪಾನ್ಸಿಬಿಲಿಟಿ ತೊಗೊಳಲ್ಲ ಯಾವುದೇ ಕಾರಣಕ್ಕೂ. ಅದಕ್ಕೋಸ್ಕರ ನೀವೇನಾದರೂ ಒಂದು ಸತ ಶಾಪಿಗೆ ಹೋಗಿ ನೀವು ಪರ್ಚೇಸ್ ಮಾಡಿ, ನೆಕ್ಸ್ಟ್ ಟೈಮ್ ನಮ್ಗೆ ಇದೇ ಮೆಟೀರಿಯಲ್ ಬೇಕು ಕೊಡ್ತೀರಾ ಅಂತ ಅಂದ್ರೂ ಖಂಡಿತವಾಗ್ಲೂ ಅವರು ಅದೇ ಮೆಟೀರಿಯಲ್ ಕೊಡ್ತಾರೆ. ಸೊ ಅಡ್ರೆಸ್ಸು ಮತ್ತು ಲೊಕೇಶನ್ನು ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಡಿಸ್ಕ್ರಿಪ್ಷನಲ್ಲಿ ನಾನು ಟೈಪ್ ಮಾಡಿ ನಾನು ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ನಿಮ್ಗೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಹಾಗೆ ಒಂದು ಶೇರ್, ಕಾಮೆಂಟ್, ಒಂದು ಲೈಕ್ ಕೂಡ ಮಾಡಿ. ನಿಮ್ಗೇನಾದ್ರೂ ಅಷ್ಟು ಡೌಟ್ ಏನಾದ್ರು ಇದ್ದರೆ ಮತ್ತೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡೇ ಮಾಡ್ತೀನಿ. ಎಲ್ಲರ ಥರನೂ ನಾನು ಮಾಡೋದೇ ಇಲ್ಲ. ನಾನು ಬೆಳೀತಿದ್ದೀನಿ ಅಂದರೆ ಇನ್ನೂ ಒಬ್ಬರು ಬೆಳಿಬೇಕು, ನಾನು ಆ ಥರ ಮೈಂಡ್ ಸೆಟ್ಟಳು. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಿಮ್ಗೇನಾದ್ರು ಇಷ್ಟ ಆದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಓಕೆನಾ?